ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ಸ್ಪೆಷಲ್ ಆಗಿ ಅಂದರೆ ಪನ್ನೀರಿನ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಜಸ್ಟ್ ಪನ್ನೀರ್ ಒಂದು 3-4 ಐಟಮ್ಸ್ ತೊಗೊಂಡು ತುಂಬ ರುಚಿಯಾಗಿರುತ್ತೆ. ಇಲ್ಲೇನಂತಂದರೆ ಸಮ್ಮರ್ ಸೀಸನ್ನು. ಸೊ ಸಮ್ಮರ್ ಸೀಸನಲ್ಲಿ ಹಾಲು ಹಾಳಾಗೋದು ಹೆಚ್ಚಿಗೆ ಕೆಲವೊಂದು ಸರಿ ಆಗುತ್ತೆ. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಗಿಣ್ಣ ಟೇಸ್ಟಲ್ಲಿ ಈ ಪನ್ನೀರ್ ಸ್ವೀಟ್ ಪನ್ನೀರನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಅರ್ಧ ಲೀಟ್ರ್ ಹಾಲು, ಅದ್ರ ಮೇಲೆ ನೀರನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಹಾಲು ಹಾಳಾಗಿದೆ. ಸೊ ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಬಿಟ್ಟು ಅದನ್ನು ನೀಟಾಗಿ ಬಸ್ಕೊಳ್ತಾ ಇದ್ದೀನಿ. ಏನಂತಂದರೆ ನಾವು ಪನ್ನೀರ್ ಮಾಡಬೇಕಾದ್ರೆ ಬಟ್ಟೆಯಲ್ಲಿ ಬಸ್ಕೊಳ್ತೀವಿ, ಬಟ್ ಇದನ್ನು ಸೋಸ್ಕೊಳ್ಳೋ ಒಂದು ಏನು ಆ ಸೋಸು ಎಂದಿದಿರುತ್ತೆ ಅದನ್ನು ಯೂಸ್ ಮಾಡಿಬಿಟ್ಟು ನೀವು ನೀಟಾಗಿ ಸೋಸ್ಕೊಂಡ್ರೆ ಸಾಕು. ನೀರಿನಂಶ ಅಷ್ಟು ಹೋಗಬೇಕಂತ ಇಲ್ಲ. ಸೊ ಅದರ ನೀರಿನ ಅಂಶ ಅಷ್ಟು ಒಂದು ಸ್ವಲ್ಪ ಹೋಗಿದ್ಮೇಲೆ ಅದೇ ಪಾತ್ರೆಗೆ ನೀವು ಶಿಫ್ಟ್ ಮಾಡ್ಕೊಬಿಟ್ಟು ಸಣ್ಣ ಫ್ಲೇಮ್ ಇಟ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಏನಂತಂದರೆ ತಳಕ್ಕೆ ತಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಪನ್ನೀರು. ಸೊ ಇದನ್ನು ಸ್ವೀಟ್ ಪನ್ನೀರಾಗಿ ಮಾಡೋಕ್ಕೆ ನಾನು ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಸ್ವಲ್ಪ ಕಾಯಿ ತುರಿ, ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬಟ್ ತುಂಬ ರುಚಿಯಾಗಿರುತ್ತೆ. ಅದನ್ನು ಸಣ್ಣ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಸ್ವಲ್ಪ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ ಹಾಗೆ ಅಂದರೆ ಟೈಮ್ ಬೇಡ, ಅದು ಕಾಯಿ ತುರಿ ಹಾಕಿದ ಕೂಡಲೇ ನೀವು ಅರಿಶಿನದ ಪುಡಿ ಆಮೇಲೆ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ, 1-2 ಟೇಬಲ್ ಸ್ಪೂನಷ್ಟು. ನಿಮ್ಮ ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಬೆಲ್ಲದ ಪುಡಿ ನಾನು ತೊಗೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಫ್ಲೇಮ್ ಇಟ್ಕೊಳ್ಳಿ ಮತ್ತು ಮಧ್ಯ ಕೈ ಆಡಿಸ್ತಾ ಇರಿ. ಲಾಸ್ಟಿಗೆ ಒಂದು 5-6 ಕಾಳು ಮೆಣಸನ್ನು ತೊಗೊಬಿಟ್ಟು ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕಿ. ಹಾಗೆ ಪೌಡ್ರ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ಕುಟ್ಟ ಪುಡಿ ಮಾಡಿ ಹಾಕಿದರೆ ಆ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಕೂಡ ಹಾಕಿಬಿಟ್ಟು ನೀಟಾಗಿ ಒಂದು 5 ನಿಮಿಷ ಸಾಕಾಗತ್ತೆ. ಅಂದರೆ ಅದು ಏನು ನೀರಿನ ಅಂಶ ಇರುತ್ತೆ ಅದು ಪೂರ್ತಿಯಾಗಿ ಹೋಗಬೇಕು. ಸೊ ಈ ಥರ ಇದೆ ಅದು. ಆ ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ತಿಕ್ಕಾಗಬೇಕು. ಸೊ 5 ನಿಮಿಷ ಸಾಕಾಗತ್ತೆ. ಸಣ್ಣ ಫ್ಲೇಮ್ ಇಟ್ಕೊಂಡೆ ಮಾಡಿಬಿಡಿ. ಏನಂತಂದರೆ ಇದು ಗಿಣ್ಣ ಟೇಸ್ಟು, ಈ ಕುಂದಾ ಟೇಸ್ಟ್ ಏನಿರುತ್ತೆ ಸೇಮ್ ಅದೇ ಥರ ದೂದ್ ಪೇಡ ಇದ್ರದ್ದು ಟೇಸ್ಟ್ ಥರ ಬರುತ್ತೆ. ಸೊ ನೀವು ನೀಟಾಗಿ ಅದನ್ನು ಸರ್ವ್ ಮಾಡ್ಬೋದು. ಬಿಸಿ ಕೂಡ ತಿನ್ಬೋದು, ತಣ್ಣಗಾದ್ಮೇಲೆ ಕೂಡ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ.